ವೀಕ್ಷಕರೇ, ನಿಮಗೆಲ್ಲ ವಿಶ್ವದಲ್ಲೇ ನಂಬರ್ 1 ಡ್ಯಾನ್ಸ್ ಮಾಂತ್ರಿಕ ಅಂತ ಅನಿಸಿದಂತಹ ವಿಶ್ವವಿಖ್ಯಾತ ಮೈಕಲ್ ಜಾಕ್ಸನ್ ಬಗ್ಗೆ ಗೊತ್ತೇ ಇದೆ. ಇತ್ತೀಚೆಗೆ ನಾವು ಅವರ ಸಾವಿನ ಹಿಂದಿನ ರೋಚಕ ಹಿನ್ನೆಲೆ ಬಗ್ಗೆ ಚರ್ಚೆ ಮಾಡಿದ್ವಿ. ಆದರೆ ಇವತ್ತಿನ ಈ ಒಂದು ಎಪಿಸೋಡ್ ಅಲ್ಲಿ ಈ ದಿಗ್ಗಜನ ಜೀವನದ ಕುರಿತಾದ ಒಂದಷ್ಟು ನಿಗೂಢ ಹಾಗೂ ನೀವು ಕೇಳಿರದ ಕೌತುಕದ ಸಂಗತಿಗಳನ್ನ ತಿಳಿಸ್ತೀನಿ. ಹಾಗೂ ಅವರು ಸುದೀರ್ಘಾವಧಿವರೆಗೂ ಬದುಕೋದಿಕ್ಕೆ ಅವರು ಅನುಸರಿಸಿದಂತಹ ಸ್ಟೆಪ್ ಏನೇನು ಹಾಗೂ ಅವರ ಕೊನೆಯ ದಿನ ಹೇಗಿತ್ತು ಎಂಬ ಈ ಎಲ್ಲ ಅಂಶಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ವೀಕ್ಷಕರು, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೈಕಲ್ ಜಾಕ್ಸನ್ ಆಗರ್ಭ ಶ್ರೀಮಂತ ಅಲ್ಲ. ಸಾಧಾರಣ ಕುಟುಂಬದಲ್ಲಿ ಜನಿಸಿದಂತಹ ಮೈಕಲ್ ತನ್ನ ಪೋಷಕರ 8 ಮಕ್ಕಳಲ್ಲಿ 7ನೇವರಾಗಿದ್ರು. ಅವರ ತಂದೆ ಹೆಸರು ಜೋಸೆಫ್. ಇವರು ಸಾಧಾರಣ ಕ್ರೇನ್ ಆಪರೇಟರ್ ಆಗಿದ್ದವರು. ಸಂಗೀತದಲ್ಲಿ ಅಭಿರುಚಿ ಇದ್ದ ಇವರು ಇದರಲ್ಲಿ ಏನಾದರೂ ಸಾಧಿಸಬೇಕು ಅಂತ ಬಯಸಿದ್ದವರು. ಆದರೆ ತಮ್ಮ ಬದುಕಿನ ನಾನಾ ಒತ್ತಡಗಳ ಫಲವಾಗಿ ತಾವು ಅಂದ್ಕೊಂಡಿದ್ದನ್ನ ನೆರವೇರಿಸೋದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಇದನ್ನ ತನ್ನ ಮಕ್ಕಳಾದ್ರೂ ಸಾಧಿಸ್ಲಿ ಅಂತ ಅವರು ಪಣ ತೊಡ್ತಾರೆ. ಆಗ ಅಮೆರಿಕಾದಲ್ಲಿ ಬಿಳಿಯರಿಂದ ಕರಿಯರ ಮೇಲೆ ವರ್ಣಶೋಷಣೆ ಅತಿಯಾಗಿತ್ತು. ಈ ಅಸಮಾನತೆ ನಡುವೆ ಎಲ್ಲರೂ ಮೆಚ್ಚುವಂತೆ ತನ್ನ ಮಕ್ಕಳು ನೆಲೆ ಕಂಡುಕೊಳ್ಬೇಕು ಅಂತ ಜೋಸೆಫ್ ಮಕ್ಕಳನ್ನ ಸಂಗೀತದ ಕಡೆಗೆ ಉತ್ತೇಜಿಸಿದ್ರು. ಅವರ 5 ಮಕ್ಕಳು ಕೂಡ ಹೈಸ್ಕೂಲ್ಗೆ ಬರುವ ವೇಳೆಗಾಗಲೇ ತಂದೆ ಆಶಯದಂತೆ ಸಂಗೀತದಲ್ಲಿ ಅಭಿರುಚಿ ಬೆಳೆಸ್ಕೊಂಡಿದ್ರು. ಆ 5 ಜನರ ಒಂದು ತಂಡವನ್ನ ಕಟ್ಟಿ ಆಗಾಗ ಸಂಗೀತ ಕಾರ್ಯಕ್ರಮಗಳನ್ನು ಕೂಡ ಅವರು ಕೊಡ್ತಾ ಇದ್ರು. ಮಕ್ಕಳ ವಿದ್ಯಾಭ್ಯಾಸಕ್ಕಿಂತಲೂ ಹೆಚ್ಚಿನ ಗಮನವನ್ನ ಜೋಸೆಫ್ ಅವರ ಸಂಗೀತ ಕಲಿಕೆ ಕಡೆಗೆ ಹರಿಸಿದ್ರು. ಮಕ್ಕಳೆಲ್ಲ ತಮ್ಮದೇ ತಂಡವನ್ನು ರಚಿಸಿ ಸಂಗೀತಾಭ್ಯಾಸ ಮಾಡುವಾಗ ಕೆಲ ಪುಂಡರು ಹಾಗೂ ಅಲ್ಲಿನ ಪೊಲೀಸರಿಂದ ಅವರ ಅಭ್ಯಾಸಕ್ಕೆ ಬಹಳ ತೊಂದರೆಯಾಗಿತ್ತು. ಈ ಕಾರಣಕ್ಕಾಗಿ ಮಧ್ಯರಾತ್ರಿ 2 ಗಂಟೆಯ ಸಮಯದಲ್ಲಿ ಎಲ್ಲರೂ ನಿದ್ದೆಗೆ ಜಾರಿದಾಗ ಅವರು ಸಂಗೀತಾಭ್ಯಾಸ ಮಾಡಬೇಕಾದ ಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಬೆಳಗಿನ 2 ಜಾವದಿಂದ ಹಿಡಿದು ರಾತ್ರಿ 10ರವರೆಗೂ ಕೂಡ ಅವರು ಪ್ರಾಕ್ಟೀಸ್ ಮಾಡಿದ್ದಿದೆ. ಒಂದು ರೀತಿ ಹೇಳಬೇಕು ಅಂದ್ರೆ ಇವರಿಗೆ ಬಾಲ್ಯವೇ ಇರಲಿಲ್ಲ. ನಾವೆಲ್ಲ ಬಯಸುವ ಅನುಭವಿಸಿದಂತಹ ಆ ಒಂದು ಸುಂದರ ಬಾಲ್ಯ ಅವರಿಗೆ ಸಿಗ್ಲೇ ಇಲ್ಲ. ಈ ಸಮಯದಲ್ಲಿ ಸಂಗೀತದ ಕಲಿಕೆಗಾಗಿ ಅವರು ಪಟ್ಟ ಶ್ರಮ, ಅವಮಾನಗಳ ಕಷ್ಟಗಳೇ ಅವರ ಬಾಲ್ಯದ ತುಂಬಾ ಹರಡಿದ್ವು. ಅವರು 100 ಕಾರ್ಯಕ್ರಮಗಳನ್ನ, ಸ್ಟೇಜ್ ಶೋಗಳನ್ನ ಕೊಡ್ತಾ ಇದ್ರು. ಅದಲ್ಲದೆ 9ನೇ ವಯಸ್ಸಿಗೆ ಟ್ಯೂನಿಂಗ್ ಅನ್ನು ಕಲಿತಾರೆ. 14ನೇ ವಯಸ್ಸಿಗಾಗಲೇ ತಮ್ಮದೇ ಆಲ್ಬಮ್ ರಚಿಸುವ ಲೆವೆಲ್ಗೆ ಬೆಳೀತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಕಪ್ಪು ಜನ, ಕರಿಯ ಜನಾಂಗ ಎಂಬ ಜಾತಿಯ ನಿಂದನೆ ಮಾತ್ರ ತಪ್ಪಲಿಲ್ಲ. ಹೋದ್ ಕಡೆ ಎಲ್ಲ ಬರೀ ಅದೇ ಅಪವಾದ. ಇದನ್ನೆಲ್ಲ ಕೇಳ್ತಾನೆ ಬಂದ ಜಾಕ್ಸನ್ಗೆ ಯಾವತ್ತಾದ್ರೂ ಒಂದಿನ ಇದಕ್ಕೆಲ್ಲ ಸಂಪೂರ್ಣ ಬ್ರೇಕ್ ಹಾಕಬೇಕು ಅಂತ ಅಚಲವಾದ ಒಂದು ನಿರ್ಧಾರಕ್ಕೆ ಬಂದಿದ್ರು. ತನ್ನ 9ನೇ ವಯಸ್ಸಿನಿಂದಲೂ ಕೂಡ ಅವರು ಈ ಒಂದು ಜನಾಂಗೀಯ ಭೇದಕ್ಕೆ ಗುರಿಯಾಗ್ತಲೇ ಬಂದಿದ್ರು. ತಮ್ಮ 23ನೇ ವಯಸ್ಸಿನಲ್ಲಿ ಅವರು ವಿಶ್ವವಿಖ್ಯಾತ ಥ್ರಿಲ್ಲರ್ ಎಂಬ ಹೆಸರಿನ ಜನಪ್ರಿಯ ಆಲ್ಬಮ್ ಒಂದು ರಿಲೀಸ್ ಆಗುತ್ತೆ. ಅದನ್ನ ನೀವು ಕೂಡ ಕೇಳಿರ್ತೀರ. ಇದು ಅಂದಿನ ಕಾಲದ ಜನರನ್ನ ಹುಚ್ಚೆದ್ದು ಕುಣಿಸಿತ್ತು. ಆ ಹಾಡಿಗೆ ಜಾಕ್ಸನ್ ಒಂದೇ ದಿನದಲ್ಲಿ 8 ಗ್ರೇಮಿ ಅವಾರ್ಡ್ ಅನ್ನು ಪಡೆದು ಹೊಸ ಗಿನ್ನಿಸ್ ದಾಖಲೆಯನ್ನ ಬರೆದಿದ್ರು. ಅವರು ತಮ್ಮಿಡೀ ಜೀವಮಾನದಲ್ಲಿ 35ಕ್ಕೂ ಹೆಚ್ಚಿನ ಗಿನ್ನಿಸ್ ರೆಕಾರ್ಡ್ ಅನ್ನು ಸಾಧಿಸಿದ್ದಾರೆ. ಜಾಕ್ಸನ್ ತನ್ನ ಜೀವಿತಾವಧಿಯಲ್ಲಿ ಸಂಗೀತಕ್ಕಾಗಿ ಒಟ್ಟು 834 ಪ್ರಶಸ್ತಿಗಳನ್ನ ಪಡೆದಂತಹ ಏಕೈಕ ಕಲಾವಿದ. ಈ ಒಂದು ಆಲ್ಬಂನಿಂದ ಯಾವುದೋ ಸಣ್ಣ ಮೂಲೆಯಲ್ಲಿದ್ದಂತಹ ಈ ಅಪರೂಪದ ಕಲಾವಿದನ ಹೆಸರು ಜಗಜ್ಜಾಹೀರಾಗಿತ್ತು. 9ನೇ ವಯಸ್ಸಿನಿಂದ ಇದಕ್ಕಾಗಿ ಪಟ್ಟ ಕಷ್ಟ ಅವರನ್ನ ಇವತ್ತು ಆ ಮಟ್ಟಕ್ಕೆ ತಂದು ನಿಲ್ಲಿಸಿದ್ವು. ಈ ಕರಿಯರು ಸಾರ್ವಜನಿಕವಾಗಿ ಕಾಣಿಸೋದೇ ಮಹಾಪರಾಧ ಎಂಬಂತಿದ್ದಂತಹ ಆ ಒಂದು ಕಾಲಘಟ್ಟದಲ್ಲಿ ಅದೇ ಜನಾಂಗದ ಈ ಒಬ್ಬ ವ್ಯಕ್ತಿ ಎಲ್ಲ ಕಡೆಯೂ ಫೇಮಸ್ ಆಗಿದ್ದ. ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ರಾರಾಜಿಸ್ತಿದ್ದ. MTVಯಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಂತಹ ಮೊದಲ ಕಪ್ಪು ವರ್ಣದ ವ್ಯಕ್ತಿ ಎಂಬ ಹೆಗ್ಗಳಿಕೆ ಕೂಡ ಇವರದ್ದೇ. ಇಷ್ಟೆಲ್ಲ ಸಾಧನೆ ಮಾಡಿದ ಜಾಕ್ಸನ್ರ ಈ ಸಕ್ಸಸ್ ನಲ್ಲಿ ಅವರು ಅನುಭವಿಸಿದ ಯಾತನೆ, ಶೋಕ ಹಾಗೂ ನೋವುಗಳನ್ನು ನಾವು ಪ್ರತ್ಯೇಕ ಮಾಡುವುದಾದರೆ ಅದೇ ಒಂದು ಹೊಸ ಆಯಾಮವಾಗುತ್ತದೆ. ಈ ಯಾವುದು ಕೂಡ ಸುಲಭವಾಗಿ ದಕ್ಕಿದ್ದಲ್ಲ. ಅದಕ್ಕಾಗಿ ಅವರು ತುಳಿದ ಹಾದಿ ಸುಲಭದೇನಲ್ಲ. ಹೊಸ ಡ್ಯಾನ್ಸ್ ಮೂವ್ಗಳನ್ನ ಅವರು ಸಂಗೀತ ಲೋಕದಲ್ಲಿ ಪರಿಚಯಿಸಿದವರು. 45 ಡಿಗ್ರಿ ಮೂನ್ ವಾಕ್ಗಳಂತಹ ಅಪರೂಪದ ಸ್ಟೆಪ್ಗಳನ್ನ ಮಾಡಿಫೈ ಮಾಡಿ ಜನಪ್ರಿಯಗೊಳಿಸಿದಂತಹ ಜಾಕ್ಸನ್ ಅಂಥದ್ದೇ ಒಂದು ಡ್ಯಾನ್ಸ್ ಮೂವ್ ಪ್ರಾಕ್ಟೀಸ್ ಮಾಡುವಾಗ ಕೆಳಕ್ಕೆ ಬಿದ್ದು ಅವರ ಮೂಗಿಗೆ ಬಲವಾದ ಪೆಟ್ಟು ಬಿದ್ದು ಅದು ಮುರಿದೇ ಹೋಗುತ್ತೆ. ಅದನ್ನ ಸರಿಪಡಿಸಲು ಇದ್ದ ದಾರಿ ಅಂದ್ರೆ ಸರ್ಜರಿ ಒಂದೇ. ಈ ಸರ್ಜರಿ ಮಾಡಿಸ್ಕೊಳ್ಳುವಾಗ ಅವರಿಗೆ ಬ್ರೀದಿಂಗ್ ಸಮಸ್ಯೆ ಕೂಡ ಉಂಟಾಗುತ್ತೆ. ಅದಲ್ಲದೆ ಅವ್ರಿಗಿದ್ದ ಇನ್ನೊಂದು ಗಂಭೀರ ಸಮಸ್ಯೆ ಅಂದ್ರೆ ಅದು ಅವ್ರಿಗಿದ್ದಂತಹ ರೇರೆಸ್ಟ್ ಸ್ಕಿನ್ ಡಿಸಾರ್ಡರ್. ಮುಂದೆ ಇದು ಇವರ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದು ವರದಿಯಾಗಿತ್ತು. ಜಾಕ್ಸನ್ ಕಪ್ಪು ಚರ್ಮದಿಂದ ಮುಕ್ತಿ ಪಡೆಯೋದಕ್ಕೆ ತಾವು ಬಿಳಿಯರಂತಾಗಲು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ರು. ಅವರಿಗೆ ಬೆಳ್ಳಗೆ ಕಾಣಬೇಕೆಂಬ ಚಪಲ ಇತ್ತು ಅಂತೆಲ್ಲ ನಮ್ಮಲ್ಲಿ ಸುದ್ದಿಗಳು ಓಡಾಡ್ತಿವೆ. ಆದ್ರೆ ಅವೆಲ್ಲ ಶುದ್ಧ ಸುಳ್ಳು. ಅವರಿಗಾಗದ ಕೆಲವರಿಂದ ಹಬ್ಬಿದ ವದಂತಿಗಳಷ್ಟೇ. ವೀಕ್ಷಕರೇ, ಅವರು ಕೇವಲ ಸಮಾಜದ ತಾರತಮ್ಯ ಮಾತ್ರ ದ್ವೇಷ ಮಾಡ್ತಾ ಇದ್ರೆ ವಿನಃ ತಮ್ಮ ಕಪ್ಪು ಚರ್ಮವನ್ನಲ್ಲ. ಇದಲ್ಲದೆ ಅವರು 26ನೇ ವಯಸ್ಸಿನಲ್ಲಿದ್ದಾಗ ಯಾವುದೋ ಒಂದು ಸ್ಟೇಜ್ ಶೋ ಕೊಡುವಾಗ ಅವರು ಗಂಭೀರ ಬೆಂಕಿಯ ಅವಘಡಕ್ಕೂ ಕೂಡ ತುತ್ತಾಗಿ ಆ ಬೆಂಕಿಯಿಂದ ತಮ್ಮ ತಲೆ ಕೂದಲು ಹಾಗೂ ಮುಖದ ಸಾಕಷ್ಟು ಭಾಗವನ್ನು ಕೂಡ ಸುಟ್ಕೊಂಡಿದ್ರು. ಅದನ್ನು ಸರಿಪಡಿಸೋದಕ್ಕೆ ಅವರು 16ಕ್ಕೂ ಹೆಚ್ಚಿನ ಸರ್ಜರಿಗಳನ್ನ ಅವರಿಗೆ ನಡೆಸಬೇಕಾಯಿತು. ಈ ಒಂದು ಅಗ್ನಿ ದುರಂತದಿಂದ ಅವರು ಮುಖದ ಸಾಕಷ್ಟು ಭಾಗವನ್ನೇ ಕಳೆದುಕೊಳ್ಳಬೇಕಾಗಿ ಬಂತು. ತಲೆ ಕೂದಲು ಸುಟ್ಟಿದ್ರಿಂದ ಅವರು ತಲೆಗೆ ವಿಗ್ ಹಾಕಬೇಕಿತ್ತು. ಆದ್ರೆ ಈ ಒಂದು ವಿಷಯವನ್ನ ಎಷ್ಟು ಗೌಪ್ಯವಾಗಿರಿಸಿದ್ರು ಅಂದ್ರೆ ಅವರ ತಲೆ ಮೇಲಿರೋದು ವಿಗ್ ಅಂತ ತಮ್ಮ 50ನೇ ವಯಸ್ಸಿನವರೆಗೂ ಇದು ಯಾರಿಗೂ
ಗೊತ್ತಿರಲೇ ಇಲ್ಲ ಅವರ ಪತ್ನಿಯ ಹೊರತಾಗಿ. ಅವರೊಂದ್ಸಾರಿ ಏರಿಯಲ್ ಟ್ರಿಕ್ ಅನ್ನ ಮಾಡುವಾಗಲೂ ಕೂಡ ಕೆಳಗೆ ಬಿದ್ದು ಅವರ ಬೆನ್ನು ಮೂಳೆಗೆ ತೀವ್ರ ಪೆಟ್ಟಾಗಿ ಅದರ ರಿಪೇರಿಗೂ ಕೂಡ ಒಂದಷ್ಟು ಡೆಲಿಕೇಟ್ ಆಪರೇಷನ್ಗಳಿಗೆ ಅವರು ಒಳಗಾಗಿದ್ರು. ಜನರ ಖುಷಿಗಾಗಿ ಇಷ್ಟೆಲ್ಲ ಕಷ್ಟಗಳಿಗೆ ತ್ಯಾಗಗಳಿಗೆ ಮುಂದಾದಂತಹ ಜಾಕ್ಸನ್ ನಿಜ ಜೀವನದಲ್ಲಿ ಅತ್ಯಂತ ಸೌಮ್ಯ ಸ್ವಭಾವದ ಭಾವನಾತ್ಮಕ ಜೀವಿ. ಅವ್ರಿಗೆ ತಮ್ಮ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ತನಗೆ ಸಿಗದ ಬಾಲ್ಯದ ಸುಖ ಹಾಗೂ ಸೊಬಗು ತಮ್ಮ ಮಕ್ಕಳಿಗಾದ್ರೂ ಸಿಗಲಿ, ಅವರು ಇದರಿಂದ ತನ್ನಂತೆ ವಂಚಿತರಾಗೋದು ಬೇಡ ಅಂತ ಜಾಕ್ಸನ್ ಮಕ್ಕಳಿಗಾಗಿ 100 ಎಕರೆಯಲ್ಲಿ ತಮ್ಮ ಮನೆ ಹಾಗೂ ಅದರ ಇಡೀ ಅಂಗಳವನ್ನೇ ಒಂದು ಸುಂದರ ಹಾಗೂ ಭವ್ಯವಾದ ಥೀಮ್ ಪಾರ್ಕ್ ಅನ್ನಾಗಿ ಪರಿವರ್ತಿಸಿಕೊಂಡಿದ್ರು. ಮಕ್ಕಳ ಜೊತೆ ತಾವು ಮಗುವಾಗಿ ಕಾಲ ಕಳೆದಿರುವಂತಹ ಕೆಲ ವಿಡಿಯೋಗಳನ್ನು ನೀವು ಜಾಲತಾಣಗಳಲ್ಲಿ ಈಗಲೂ ಕೂಡ ಗಮನಿಸಬಹುದು. ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ದಯಾಭಾವನೆ ಹೊಂದಿದ್ದ ಜಾಕ್ಸನ್ ತಮ್ಮ ಈ ಪಾರ್ಕ್ ನಲ್ಲಿ ಒಂದಷ್ಟು ಪ್ರಾಣಿಗಳನ್ನ ಸಂಗ್ರಹಿಸಿ ಮಿನಿ ಪ್ರಾಣಿ ಸಂಗ್ರಹಾಲಯವನ್ನೇ ರಚಿಸಿಕೊಂಡಿದ್ರು. ಅವರು ಶಿಶುಕಾಮಿಯಾಗಿದ್ರೆಂಬ ಅಪವಾದದ ಜೊತೆ ಅವರು ಅಪ್ರಾಪ್ತನೊಬ್ಬನಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ರು ಅಂತ ಆರೋಪ ಕೂಡ ಅವ್ರ ಮೇಲಿತ್ತು. ಆದ್ರೆ ಈ ಒಂದು ಆರೋಪ ಸುಳ್ಳು ಅಂತ ಹಲವು ದಿನಗಳ ಬಳಿಕ ಸಾಬೀತಾಯ್ತು. ಅವರು ಹೊರಗೆ ಕಾಣಿಸಿಕೊಳ್ಳುವಾಗ ಲೋನ್ಲಿನೆಸ್ ಕಾಡಬಾರದು ಅಂತ ತಮ್ಮ ಜೊತೆ ಸದಾ ಒಂದು ಚಿಂಪಾಂಜಿಯ ಮರಿಯನ್ನು ಕೂಡ ಹೊತ್ತು ಬರ್ತಾ ಇದ್ರು. ಅಷ್ಟೇ ಅಲ್ಲ, ಜಾಕ್ಸನ್ ಒಬ್ಬ ಆಶಾವಾದಿಯಾಗಿದ್ರು. ಬದುಕನ್ನು ಅತ್ಯಂತ ಆಪ್ತವಾಗಿ ಪ್ರೀತಿ ಮಾಡ್ತಿದ್ದಂತಹ ಅವರು ಹೆಚ್ಚು ಕಾಲ ಆರೋಗ್ಯಕರವಾಗಿ ಬದುಕಬೇಕು ಅಂತ ಬಯಸಿದ್ರು. ಅದಕ್ಕಾಗಿ ಜಗತ್ತಿನ ಅತ್ಯುನ್ನತ ವೈದ್ಯರ ಮೊರೆ ಹೋಗಿದ್ದ ಅವರು 120ರಿಂದ 150 ವರ್ಷ ಸುದೀರ್ಘವಾಗಿ ಬದುಕಬೇಕು ಅಂತ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ರಂತೆ. ಅದಕ್ಕಾಗಿ ಆರೋಗ್ಯಕರ ಆಹಾರವನ್ನೇ ಆರಿಸಿದ್ದ ಅವರು ತಾವು ಸೇವಿಸುವ ಪ್ರತಿ ಆಹಾರವನ್ನು ಕೂಡ ಲ್ಯಾಬ್ನಲ್ಲಿ ಪರಿಶೀಲನೆ ಮಾಡಿನೇ ಸೇವನೆ ಮಾಡ್ತಾ ಇದ್ರಂತೆ. ಆಹಾರ, ನೀರು, ಜ್ಯೂಸ್ ಹೀಗೆ ಏನನ್ನೇ ಸೇವಿಸಿದ್ರು ಕೂಡ ಅದು ಲ್ಯಾಬ್ ಟೆಸ್ಟ್ಗೆ ಒಳಗಾಗಿ ಅವರಿಗೆ ಸರ್ವ್ ಆಗ್ತಾ ಇತ್ತು. ಅವರು ಇಡೀ ದೇಹದ ಇಂಚಿಂಚು ಭಾಗದ ಪರಿಶೀಲನೆ ತಿಂಗಳಿಗೊಂದ್ಸಾರಿ ನಡೀತಾ ಇತ್ತು. ಅಷ್ಟೇ ಅಲ್ಲ, ತನಗಾಗಿ ಯಾವುದೇ ಸಮಯದಲ್ಲಾದ್ರೂ ಕೂಡ ಆರ್ಗನ್ ಡೊನೇಟ್ ಮಾಡುವ ವ್ಯಕ್ತಿಗಳನ್ನ 100 ಸಂಖ್ಯೆಯಲ್ಲಿ ಹುಡುಕಿ ಅವರು ರೆಡಿ ಮಾಡಿ ಇಟ್ಕೊಂಡಿದ್ರಂತೆ. ಹಾಗೂ ಇವೆಲ್ಲವನ್ನು ಕೂಡ ಅವರು ಬದುಕಿರೋವರೆಗೂ ಅತ್ಯಂತ ಗೌಪ್ಯವಾಗಿ ಇಡಲಾಗಿತ್ತು. ಇನ್ನು ಜಾಕ್ಸನ್ ತಮಗಾಗಿ ಒಂದು ಖಾಸಗಿ ಆಕ್ಸಿಜನ್ ರೂಮ್ ಅನ್ನೇ ಹೊಂದಿದ್ರು. ಇದರಲ್ಲಿ ತಾಜಾ ಹಾಗೂ ಶುದ್ಧ ಆಕ್ಸಿಜನ್ ಸೇವನೆ ಮಾಡೋದಕ್ಕೆ ಹಾಗೂ ಅದರಿಂದ ತನ್ನ ಚರ್ಮ ಹಾಗೂ ಶ್ವಾಸಕೋಶದ ಆರೋಗ್ಯ ಹೆಚ್ಚುತ್ತೆ ಎಂಬ ನಂಬಿಕೆ ಅವರಲ್ಲಿತ್ತು. 150 ವರ್ಷಗಳ ಕಾಲ ತಾನು ಆರೋಗ್ಯವಾಗಿ ಜೀವಿಸಬೇಕು ಎಂಬ ಒಂದೇ ಒಂದು ಕಾರಣಕ್ಕೆ ಅವರು ಸ್ವೀಕರಿಸಿದ ಎಲ್ಲಾ ಬಗೆಯ ಔಷಧಿಗಳೇ ಅವರನ್ನ 50ನೇ ವಯಸ್ಸಿಗೆ ನಮ್ಮಿಂದ ಕಿತ್ಕೊಂಡು ಅಂತ ಹೇಳಬಹುದು. ಇಷ್ಟೆಲ್ಲ ಔಷಧಿಗಳನ್ನ ಅವ್ರೇನಾದ್ರು ತೆಗೆದುಕೊಳ್ಳದೆ ಇದ್ದಿದ್ರೆ ನಿಶ್ಚಿತವಾಗಿ 85ನೇ ವರ್ಷದವರೆಗೂ ಅವರು ಬದುಕ್ತಾ ಇದ್ರು ಅಂತ ಅವರ ಅಕಾಲಿಕ ಸಾವಿನ ನಂತರ ವರದಿಗಳು ದೃಢಪಡಿಸಿದ್ವು. ಜಾಕ್ಸನ್ಗೆ ವಿಕೃತ ಮನಸ್ಸಿತ್ತ. ಅವರು ಶಿಶುಕಾಮಿಯಾಗಿದ್ರೆ ಎಂಬ ಆತಂಕಕಾರಿ ಸಂಶಯ ಮೂಡುವಂತಹ ಗಂಭೀರ ಆಪಾದನೆಗಳು ಕೂಡ ಅವ್ರ ಮೇಲೆ ಬಂದಿದ್ವು. ನಾನು ಮಕ್ಕಳ ಜೊತೆ ಸಂತಸದಿಂದ ಕಾಲ ಕಳೆಯುತ್ತೇನೆ ಅಂತ ಅವರು ನೀಡಿದಂತಹ ಒಂದು ಹೇಳಿಕೆಯನ್ನ ಅವರಿಗೆ ಆಗದವರು ಇದನ್ನ ತಿರ್ಚಿ ಗಾಸಿಪನ್ನ ಹಬ್ಸಿದ್ರು. 2000 ಇಸ್ವಿಯ ಹೊತ್ತಿಗೆ ಜಾಕ್ಸನ್ ತಮ್ಮ ದೈಹಿಕ ಬೇನೆಗಳಿಂದ ಅತೀವ ಕುಸ್ತು ಹೋಗಿದ್ರು. ಈ ಸಮಯದಲ್ಲಿ ಅವರಿಗೆ ಯಾವ ಹೊಸ ಆಲ್ಬಮ್ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಆದ್ರೆ ಜನರಿಗೆ ಹೊಸತನ್ನ ಏನಾದ್ರೂ ಕೊಡಬೇಕು ಅಂತ ಅವರಲ್ಲಿ ಹಪಾಹಪಿ ಖಂಡಿತ ಇತ್ತು. ಇದೇ ಕಾರಣಕ್ಕೆ ಅವರು 2009ರಲ್ಲಿ ಮತ್ತೊಮ್ಮೆ ಕಂಬ್ಯಾಕ್ ಶುರು ಮಾಡಿದ್ರು. ಆದ್ರೆ ಅವರಿಗೆ ಬೆನ್ನು ನೋವು ಹಾಗೂ ಇತರ ದೈಹಿಕ ದುರ್ಬಲತೆಯ ಸುಸ್ತು ಅವರಿಗೆ ನಿದ್ರೆನ ತರಲಿಲ್ಲ. ಅವತ್ತು ಮಾತ್ರೆಯನ್ನು ಸೇವಿಸಿ ರೆಸ್ಟ್ ರೂಮ್ಗೆ ಹೋಗಿ ಬೆಡ್ ಮೇಲೆ ಒರಗಿದ ಜಾಕ್ಸನ್ ಪುನಃ ಮೇಲೇಳೇ ಇಲ್ಲ. ಅವರು ಸಾವನ್ನಪ್ಪಾಗ ಅವರಿಗೆ ಕೇವಲ 50 ವರ್ಷ ಮಾತ್ರ. ಕಲೆಗಾಗಿ ಜೀವನವನ್ನೇ ಮುಡುಪಾಗಿಟ್ಟ ಮಹಾನ್ ಕಲಾವಿದ, ಜಗತ್ತನ್ನೇ ಹುಚ್ಚೆದ್ದು ಕುಣಿಸಿದ ಮಾಂತ್ರಿಕ, ಎಷ್ಟೋ ಚಾರಿಟಿಗಳಿಗೆ ಧಾರಾಳವಾಗಿ ಸಹಾಯ ಮಾಡಿದಂತಹ ಕರುಣಾಮಯಿ, ಬದುಕಿನ ಉದ್ದಕ್ಕೂ ನಾನಾ ಆಪಾದನೆಗಳನ್ನ ಹೊತ್ತು ಸದಾ ನಗು ಮುಗದಿಂದಲೇ ಸ್ಟೇಜ್ ಅನ್ನ ಏರ್ತಿದ್ದಂತಹ ಈ ಮಹಾನ್ ಕಲಾವಿದನ ಅಸಹಜ ಸಾವು ಇವತ್ತಿಗೂ ಕೂಡ ಆತನ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಅಚ್ಚಳಿಯದ ನೋವಾಗಿನೇ ಉಳಿದಿದೆ. ಇದಿಷ್ಟು ಮೈಕಲ್ ಜಾಕ್ಸನ್ ಬಗ್ಗೆ ಇರುವಂತಹ ಒಂದಷ್ಟು ಅಪರೂಪದ ಮಾಹಿತಿಗಳು. ನಮಸ್ಕಾರ.